ಅಂಬರೀಷ್ ಅವರಿಗೆ ಬ್ರೇಕ್ ಕೊಟ್ಟಂತ ನಿಮ್ ಸಿನಿಮಾಗಳ ಮೂಲಕ ನೀವೇ ಬ್ರೇಕ್ ಕೊಟ್ಟವರು. ಸೊ ಅವರ ಒಂದು ಸ್ನೇಹ ಮತ್ತೆ ಆ ಒಂದು ಬ್ರೇಕ್ ಕೊಟ್ಟ ಮೂಮೆಂಟ್ ಏನು? ಅದೇ ಅಂಬರೀಷನಿಗೆ ನನಗೂ ತುಂಬ ಸ್ನೇಹ ಇತ್ತು. ವಿಷ್ಣುನೂ ಅಷ್ಟೇ ಸ್ನೇಹ. ವಿಷ್ಣು, ಅಂಬರೀಷು, ನಾನು ಯಾವಾಗಲೂ ಒಂದೇ ಮೋಟರ್ ಸೈಕಲಲ್ಲಿ ನಾಗರಾವ್ ಶೂಟಿಂಗಲ್ಲೆಲ್ಲ ನಾಗರಾವ್ದು ಪ್ರೊಡಕ್ಷನ್ ನಾನು ನೋಡ್ಕೋತಾ ಇದ್ದೆ. ಯಾಕೆಂದರೆ ವೀರಾಸ್ವಾಮಿಯವರು ನಮ್ಮ ತಂದೆಯವರ ಚಿತ್ರಗಳನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ನನಗೆ ಮತ್ತು ನಮ್ಮ ತಂದೆಯವರಿಗೆ ಭಾಳ ಹತ್ತಿರವಾಗಿದ್ದು ವೀರಾಸ್ವಾಮಿಯವರು ನನ್ನ ಕರ್ಕೊಂಡು ಅವ್ರ ಕಂಪ್ನಿನಲ್ಲಿ ಪ್ರೊಡಕ್ಷನ್ ನೋಡ್ಕೊಳ್ಳೋದಕ್ಕೆ ಹಾಕಿದ್ರು. ಆವಾಗ ನಾನು ಆ ಪ್ರೊಡಕ್ಷನ್ ಕೆಲಸ ಎಲ್ಲ ನೋಡ್ತಿದ್ದಾಗ ವಿಷ್ಣು, ನಾನು, ಅಂಬರೀಷು. ಏಕೆಂದರೆ ವಿಷ್ಣು ಅಂಬರೀಷ್ಗಿಂತ ಮೊದಲೇ ನನಗೆ ಸ್ನೇಹ. ಕಾರಣ ವಿಷ್ಣುವರ್ಧನ್ ಅವ್ರ ತಂದೆ ನಮ್ಮ ಚಿತ್ರದ ಕಂಪ್ನೀಲಿ ಕೆಲಸ ಮಾಡ್ತಿದ್ದರು. ಡೈಲಾಗ್ ಬರೆಯೋದು, ಹಾಡು ಬರೆಯೋದು. ಅವ್ರ ಅಕ್ಕ ರಮಾ ಅಂತಿದ್ದರು. ಅವರು ನಮ್ಮ ಚಿತ್ರದಲ್ಲಿ ಪ್ರಭುಲಿಂಗಲೀಲೆಲ್ಲ ಒಂದು ಪಾರ್ವತಿ ಪಾರ್ಟು, ಒಂದು ಜೈ ಜೈ ಗೌರೀಶ ಅಂತ ಇವತ್ತಿಗೂ ಫೇಮಸ್ ಹಾಡು, ಅದನ್ನು ಅನಂತ ಸ್ವಾಮಿಯವರು ಹಾಡಿದರು. ಅದನ್ನು ಆ್ಯಕ್ಟ್ ಮಾಡಿದ್ರು ಅವರು ಪಾರ್ವತಿಯಾಗಿ. ಸೊ ಅಲ್ಲಿಂದ ನಮಗೆ ಫ್ಯಾಮಿಲಿ, ವಿಷ್ಣುವರ್ಧನ್ ಫ್ಯಾಮಿಲಿ ತುಂಬ ಹತ್ತಿರ ಇತ್ತು. ವಿಷ್ಣು ಕೂಡ, ನಾನು ವಿಷ್ಣು ಒಂದು ಪಿಕ್ಚರ್ಲಿ, ಶಿವಶರಣ ನಂಬೇಕನ್ನೋ ಒಂದು ಪಿಕ್ಚರ್ಲಿ ಇಬ್ಬರೂ ನಾವು ಕೆಲಸನೂ ಮಾಡಿದ್ವಿ ಚಿಕ್ಕವರಾಗಿದ್ದಾಗ. ನನಗೊಂದು 8 ವರ್ಷ, ಅವನಿಗೊಂದು 8 ವರ್ಷ. ಅಲ್ಲಿಂದ ಗೊತ್ತು ನಾನು ವಿಷ್ಣು. ಯಾಕೆಂದರೆ ವಿಷ್ಣು ಅವ್ರ ತಂದೆ ಜೊತೆಯಲ್ಲಿ ಸೈಕಲಲ್ಲಿ ನಮ್ಮ ಆಫೀಸಿಗೆ, ಅವರು ಕೃಷ್ಣಮೂರ್ತಿಪುರಮಲ್ಲಿದ್ದರು. ನಮ್ಮ ಆಫೀಸ್ ಇತ್ತು, ದೊಡ್ಡ ಆಫೀಸು ಸರಸ್ವತಿಪುರಮಲ್ಲಿ. ಆವಾಗ ಅಲ್ಲಿ ಮಧ್ಯಾಹ್ನ ಕಿಚನ್ಗೆ ಬಾಲ ಅಂತ ಒಬ್ಬ ಭಾಳ ದೊಡ್ಡ ಅಡುಗೆ ಭಟ್ಟ ಇದ್ದ. ಆಮೇಲೆ ರಾಮದಾಸ್ ಅಂತ ಉಡುಪಿಯವರು ಬಂದರು. ಅವರು ದೋಸೆ ಅದು ಇದು ಎಲ್ಲ ಮಾಡೋರು. ಸೊ ನಾವು ಅಲ್ಲಿ ಜೊತೆಯಲ್ಲೇ ಇದ್ದು ದೋಸೆ ಎಲ್ಲ ತಿಂದು ಸೈಕಲ್ ತೊಗೊಂಡು ತಿರುಗಿ ಎಲ್ಲ ಬರೋದು ಒಂದು ಸ್ನೇಹ ಹಾಗೆ ಬೆಳೆದಿತ್ತು. ಆಮೇಲೆ ಅಂಬರೀಷು, ನಾನು ಆ ಮಧ್ಯ ಗ್ಯಾಪ್ ಆಗೋಗ್ಬಿಟ್ಟಿತ್ತು ವಿಷ್ಣುವರ್ಧನ್ಗೂ ನನಗೂ. ಯಾಕೆಂದರೆ ಅವ್ರ ತಂದೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬಿಟ್ಟಿದ್ರು. ಸೊ ಮತ್ತೆ ಮೈಸೂರಿಗೆ ವಿಷ್ಣುವರ್ಧನ್, ನಾಗರಾವ್ ಶೂಟಿಂಗಿಗೆ ಬಂದಮೇಲೆ ನಾವು 3 ಜನ ಭಾಳ 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 ಸ್ನೇಹಿತರಾದ್ವಿ. ಪುಟ್ಟಣ್ಣವ್ರು ಯಾವಾಗಲೂ ಬೈತಿದ್ರು, 3 ಮಸ್ಕಿಟರ್ಸ್ ಎಲ್ಲಪ್ಪ ಹೋಗಿದ್ರಿ ಇವತ್ತು, ಎಲ್ಲಿ ದೋಸೆ ತಿಂದ್ರಿ, ಎಲ್ಲಿ ಬಿರಿಯಾನಿ ತಿಂದ್ರಿ ಅಂತ ಪುಟ್ಟಣ್ಣ ನನಗೆ ಬೈಯೋರು. ಬಾಬು, ಇವನು ಪಿಕ್ಚರ್ಲಿ ಆ್ಯಕ್ಟ್ ಮಾಡ್ತಾನೆ, ಹೀರೋ, ಇವನನ್ನು ಕರ್ಕೊಂಡೋಗಿ ಎಲ್ಲೋ ಅಲ್ಲಿ ರಾಜು ಹೋಟ್ಲಲ್ಲೆಲ್ಲ ದೋಸೆ ತಿನ್ನಿಸ್ತೀಯ ನೀನು ಅಂತ ತಮಾಷೆ ಮಾಡೋರು. ಅಲ್ಲಿಂದ ಅಂಬರೀಷು, ನಾನು, ವಿಷ್ಣು ತುಂಬ ತುಂಬ ಹತ್ತಿರ ಆದ್ವಿ. ನಮ್ಮ 3 ಜನಕ್ಕೂ ನಾನು ಡೈರೆಕ್ಟ್ರ್ ಆಗ್ತೀನಿ, ಅವರಿಬ್ಬರು ಹೀರೋ ಆಗ್ತಾರೆ, ನಾವು ದೊಡ್ಡ ದೊಡ್ಡ ಪಿಕ್ಚರ್ ಮಾಡ್ತೀವಿ ಅನ್ನೋದು ಯಾವುದೇ ಕನಸು ಇರಲಿಲ್ಲ, ಯಾವುದೂ ಯೋಚನೆನೂ ಮಾಡಿರಲಿಲ್ಲ. ಎಲ್ಲ ಲೈಫಲ್ಲಿ ಬಂದಿದ್ದು ಹಾಗೇ ನಡ್ಕೊಂಡು ಬಂತು. ವಿಷ್ಣುವರ್ಧನ್ ಸರ್ ಮತ್ತೆ ನಿಮ್ಮ ಇಬ್ರು ಯೂನಿಕ್ ಮತ್ತೆ ಎವರ್ಗ್ರೀನ್ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ? ನಾನು ಮಾಡಿದ್ದ ಎಲ್ಲ ಪಿಕ್ಚರು ವಿಷ್ಣುವರ್ಧನ್ದು ಎವರ್ಗ್ರೀನೇ. ಯಾರೂ ಆ ಥರ ಅಟೆಂಪ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ನಾಗರಹೊಳೆಯಲ್ಲಿ ಕ್ಯಾಪ್ಟನ್ ಕುಮಾರ್ ಕ್ಯಾರೆಕ್ಟ್ರು, ಒಬ್ಬ ಆರ್ಮಿ ಆಫೀಸರು ಕಾಶ್ಮೀರಿಂದ ಎಸ್ಕೇಪ್ ಆಗಿ ಬಂದು ಒಂದು ಕಾಡಲ್ಲಿ ನಕ್ಸಲೈಟ್ ಅವ್ರನ್ನ ಸೆದೆ ಬಡಿಬೇಕು ಅಂತ ಗೊತ್ತಿಲ್ಲದೆ ಅವನ ಹೆಂಡತಿ ಮಕ್ಕಳು ಅದೇ ಕಾಡಲ್ಲಿದ್ದಾಗ ಅಲ್ಲಿ ಹೆಂಡ್ತಿನ ಮೀಟ್ ಮಾಡೋದು. ಅಂಬರೀಷೇ ಆ ಸ್ಕೂಲ್ ವ್ಯಾನ್ ಡ್ರೈವರು. ಆ ಥರದ್ದೊಂದು ಕ್ಯಾರೆಕ್ಟರ್ ಮಾಡಿದ್ವಿ. ಅದು ಭಾಳ ಫೇಮಸ್ ಆಯಿತು ಪಿಕ್ಚರು. ಯಾಕೆಂದರೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಅಂತಾರೆ. ಅವತ್ತು ನಾಗರಹೊಳೆ ವಾಸ್ ಡಬ್ಡ್ ಇನ್ ಟು ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಆಗಿ ರಷ್ಯಾಗೂ ಅದು ಡಬ್ ಆಯಿತು. ಯಾಕೆಂದರೆ ಆ ಥರ ಚಿಲ್ಡ್ರನ್ಸ್ ಅಡ್ವೆಂಚರ್ ಪಿಕ್ಚರ್ ಯಾರೂ ಆವತ್ತವರೆಗೂ ತೆಗೆದಿರಲಿಲ್ಲ. ಚಿನ್ನಪ್ಪ ದೇವರು ನನಗೆ ಪಿಕ್ಚರ್ ನೋಡಿಬಿಟ್ಟು ಕರ್ಕೊಂಡೋಗಿ, ಅವ್ರು ಚಿನ್ನಪ್ಪ ದೇವರು ನಮ್ಮ ನವಜ್ಯೋತಿ ಸ್ಟುಡಿಯೋಲಿ ಸ್ಯಾಂಡೋ ಅಂತ ಅವ್ರು ಫೇಮಸ್ ಆಗಿದ್ರು. ನಮ್ಮ ತಂದೆಯವ್ರಿಗೆ ಗೊತ್ತಿತ್ತಂತೆ. ಆವಾಗ ಅವ್ರು ಹೇಳಿದ್ರು, ನಿಮ್ಮ ತಂದೆಯವ್ರ ಪಿಕ್ಚರ್ಲಿ ಚಿಕ್ಕ ಚಿಕ್ಕ ಎಕ್ಸ್ಟ್ರಾ ಕ್ಯಾರೆಕ್ಟರೆಲ್ಲ ಮಾಡಿದ್ದೀನಿ ನಾನು ಅಂಥೇಳಿ ನನ್ನ ಪ್ರತಿಯೊಂದು ಶಾರ್ಟನ್ನು ಕೂರಿಸ್ಕೊಂಡು ಕೇಳ್ತಿದ್ರು. ಆವಾಗ ಗ್ರಾಫಿಕ್ ಇಲ್ಲ, ಇವತ್ತೇನು ಬೇಕಾದ್ರೂ ಗ್ರಾಫಿಕಲ್ಲಿ ಮಾಡ್ಬೋದು. ಎಸ್ಪೆಷಲಿ ನಾನು ಒಂದು ರಾಮು ಅನ್ನೋ ಕ್ಯಾರೆಕ್ಟರ್ನ ನದಿನಲ್ಲಿ ಇವ್ರು ಸ್ನಾನ ಮಾಡುವಾಗ ಬಂದು ಆ ಹುಲಿ ಅವನ್ನ ಕಚ್ಚಿ ಎಳ್ಕೊಂಡು ಹೋಗುತ್ತೆ. ಅದೊಂದು ಶಾರ್ಟ್ ಸುಮಾರು 2 ದಿವಸ ಕಾದು ತೆಗೆದ್ವಿ. ಅದನ್ನು ಅದು ಎಪ್ಪಡಿಯಪ್ಪ ಎಡ್ತೆ ಅಂದ ಶಾರ್ಟ್ ಕಾಂಬಿನೇಷನ್ಲೇ ಎಡ್ತಿ ಅಂತ. ಅಂದರೆ ಅವರು ತಮಿಳಲ್ಲೇ ಮಾತಾಡೋರು. ಅಂದರೆ 4 ರೌಂಡಲ್ಲಿ ಮಕ್ಕಳು, ಅಲ್ಲಿ ಹಿಂದ್ಗಡೆ ಇದು. ಈಗೆಲ್ಲ ಗ್ರಾಫಿಕಲ್ಲಿ ಮಕ್ಕಳು ಬೇರೆ, ಹುಲಿ ಬೇರೆ ತರಿಸಿ ಎಲ್ಲ ಸೇರಿಸ್ಬಿಡ್ಬೋದು. ಬಟ್ ಹಾಗೆ ಮಾಡಿದ್ವಿ. ಆಮೇಲೆ 40 ಆನೆ ಇಟ್ಕೊಂಡು ಒಂದು ಆ ಮಕ್ಕಳನ್ನು
ಮಚಾನ್ಗೆ ಅಟ್ಯಾಕ್ ಮಾಡುತ್ತೆ. ಅದು ಆ ಕಾಲದಲ್ಲಿ 40 ಆನೆ ಕ್ಯಾಮ್ರಾದಲ್ಲಿ ತೋರಿಸೋದೇ ಒಂದು ದೊಡ್ಡದು. ಯಾಕಂದರೆ ಲೆನ್ಸ್ಗಳೇ ಇರಲಿಲ್ಲ ಆಗ. ನಾವೇನು 25, 40, 50, 75, 100, 9.8 ಅಂತ ಹೊಸದಾಗಿ ಬಂದಿತ್ತು. ಬಟ್ ಆ 9.8 ಲೆನ್ಸ್ ಏನು ಅಂದ್ರೆ ಅದು ಹಾಕಿದ್ರೆ ಎಲ್ಲ ಹಿಂಗೆ ವರ್ಟಿಕಲಾಗಿ ಆಗಿಬಿಡೋದು. ಸೊ ಅದಕ್ಕೆ 25 ಲೆನ್ಸ್ ಅಂತ ಮಿಚೆಲ್ ಕ್ಯಾಮ್ರಾದಲ್ಲಿ ತೆಗೆದು ಅದನ್ನು ತುಂಬ ಅವರು ತುಂಬ ಚೆನ್ನಾಗಿ ತೆಗೆದಿದ್ಯಾ ಅಂತ ಇದು ಮಾಡಿದ್ರು. ಅಲ್ಲಿಂದ ಆ ಕ್ಲೈಮ್ಯಾಕ್ಸ್ ಒಂದು ಸಮಥಿಂಗ್ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಸಕಲೇಶ್ಪುರದಲ್ಲಿ 160 ಅಡಿ ಬ್ರಿಡ್ಜು 2 ಟನಲ್ ಮಧ್ಯ ಇದೆ. ಅದು ಈ ಟನಲ್ಲು ಅದನ್ನು ಅಲ್ಲಿ ಶೂಟ್ ಮಾಡಿದ್ದೆ. ಯಾರು ಹೋಗದೇ ಇರೋ ಜಾಗ ಅಲ್ಲಿ ಯಾರಿಗೂ ಹೋಗೋಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ 16 ಕಿಲೋಮೀಟ್ರ್ ಕಾಡಲ್ಲಿ ಹೋಗಬೇಕು. ಒಂದು ಆನೆ ತಗೊಂಡು ಮಕ್ಕಳು ಸುಮಾರು 150 ಜನ, ಜನ್ರೇಟ್ರು, ಕ್ಯಾಮ್ರಾ ಎಲ್ಲ ತಗೊಂಡು ಪ್ರಪಾತದಲ್ಲಿ ಹೋಗಬೇಕು. ಆವಾಗ ಆ ರೈಲ್ ಟನಲ್ಸ್ ಕಟ್ತಾಯಿದ್ರು. ಅದನ್ನು ಒಂದು ಇದಾಗ ಅದೊಂದು ಭಾಳ ಚೆನ್ನಾಗಾಯ್ತು. ಆಮೇಲೆ ಕಿಲಾಡಿ ಜೋಡಿ ಮಾಡಿದೆ. ಕಿಲಾಡಿ ಏಕೆಂದರೆ ವಿಷ್ಣು ವಾಸ್ ಎ ವೆರಿ ಗುಡ್ ಕಾಮಿಡಿಯನ್. ಪಾಪ ಅವನಿಗೆ ಕಾಮಿಡಿ ಪಿಕ್ಚರ್ಗಳೇ ಸಿಕ್ಕಲಿಲ್ಲ. ಯಾಕೆಂದರೆ ನಮಗೆ ನಾನು ಅಂಬರೀಷ ತುಂಬ ಹತ್ತಿರದಲ್ಲಿದ್ದಾಗ ವಿಷ್ಣು ಎಷ್ಟು ಕಾಮಿಡಿ ಅನ್ನೋದು ನಾವು ಬರೀ ಕಣ್ಣಾರೆ ನೋಡಿದ್ವಿ. ಅದನ್ನು ಅವನು ಜನಗಳಿಗೆ ಗೊತ್ತಾಗಬೇಕು ಅಂಥೇಳಿ. ಬಟ್ ಅದಕ್ಕೊಂದು ಸ್ಟಿಂಜ್ ನಾನು ಬಂಧನದೆಲ್ಲ ಕಾಮಿಡಿನ ಅವನಿಗೆ ಡಿಸಪಾಯಿಂಟ್ಮೆಂಟ್ ಆಗೋವರೆಗೂ ಆ ಕಾಮಿಡಿ ಟಚ್ ಇಟ್ಟಿದ್ದೆ ಆ ಕ್ಯಾರೆಕ್ಟರ್ಗೆ. ಸೊ ಕಿಲಾಡಿ ಜೋಡಿನಲ್ಲಿ ಎಲ್ಲರೂ ನೋಡ್ಬಿಟ್ಟು ಫುಲ್ ಕಾಮಿಡಿ ಅದರಲ್ಲಿ ಇಬ್ಬರೂ. ರಾಮಸ್ವಾಮಿ, ಕೃಷ್ಣಸ್ವಾಮಿ ಹಾಡಿರ್ಬೋದು, ಆಡಬೇಕು ಕರಾಟೆ ಇರ್ಬೋದು, ಲಕ್ಷ್ಮಿ ಜೊತೆಯಲ್ಲಿ ಸೀನು, ಅವೆಲ್ಲ ಫುಲ್ ಕಾಮಿಡಿ ಟ್ರೀಟ್ಮೆಂಟೇ ಕೊಟ್ಟಿದ್ದೆ. ಅದಾದಮೇಲಿಂದ ಬಂಧನ ಬಗ್ಗೆ ಬಂಧನಕ್ಕೆ ಬರ್ತಾ ಇದ್ದೆ. ಈ ಕಾಮಿಡಿ ಅದರಲ್ಲಿ ಹ್ಯೂಮರಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅಂದಿದೆ. ಬಟ್ ದುರಂತ ಮತ್ತು ದೇವದಾಸ್ ಕ್ಯಾರೆಕ್ಟರ್ ಅವ್ರಿಗೆ ಹೇಗೆ ಪೋರ್ಟ್ರೇ ಮಾಡಿರ್ತಾರೆ? ಅಲ್ಲ, ನಾನಿದು ಪುಸ್ತಕ ಆ್ಯಕ್ಚುಲಿ ಇದು ಕಲ್ಪನಾ ಹತ್ರ ಇತ್ತು. ಕಲ್ಪನಾ ಅವರು ಮಾಡಬೇಕು ಅಂತ ಇಟ್ಕೊಂಡಿದ್ರು. ಕೊನೆಗೆ ಅವ್ರಿಗೆ ಪುಟ್ಟಣ್ಣವ್ರಿಗೇನೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವ್ರು ಆರ್ತಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರನ್ನ ಬಿಟ್ಬಿಟ್ಟಿದ್ರು. ಇವರು ಮಾಡಲಿಲ್ಲ. ಸರಿ, ನಾನು ಪುಸ್ತಕ ಓದಿದ್ಮೇಲೆ ಇದನ್ನು ಒಂದು ಪಿಕ್ಚರ್ ಮಾಡ್ಬೋದು ಅಂತ ಒಂದು ಡೈರೆಕ್ಟ್ರಿಗೆ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಅದರಲ್ಲಿ ತಗೊಂಡು ನನಗೆಲ್ಲರೂ ಇದು ಏನು ಪಿಕ್ಚರಪ್ಪ, ಏನಿದು ಕಲ್ಪನಾ ಮಾಡಬೇಕು ಅಂತ ಇಟ್ಕೊಂಡಿದ್ಲು ಅಂತ. ಇಲ್ಲ ಇರಲಿ, ಟ್ರೈ ಮಾಡೋಣ ಅಂಥೇಳಿ ನಾನು ವಿಷ್ಣುಗೆ ಸ್ಕ್ರೀನ್ ಪ್ಲೇ ಹೇಳಿದೆ. ಆಗ ನನ್ನ ಕೈಲಿ ಆಗುತ್ತೇನೋ ಈ ಕ್ಯಾರೆಕ್ಟ್ರು, ಇದು ಏನು ಕಾಮಿಡಿ ಟ್ರ್ಯಾಜಿಡಿ ಎಲ್ಲ ಇದೆ ಅಂತ. ಇಲ್ಲ ನೀವು ಮಾಡು, ನಿನ್ನ ಧೈರ್ಯಪ್ಪ, ನೀನು ಮಾಡೋಂಗಿದ್ರೆ ಮಾಡ್ತೀನಿ ಅಂಥೇಳಿ ನಾವು ಮಾಡಿದ್ವಿ. ಎಂಟರ್ಟೈನ್ಮೆಂಟ್ ಫಸ್ಟ್ ಒಂದು 6 ರೀಲ್ ಅವನಿಗೆ ಕಾಮಿಡಿಯಾಗಿ ಟಚ್. ಅಂದರೆ ಒಬ್ಬ ಡಾಕ್ಟ್ರು ತುಂಬಾ ಮಾಸ್ ಕಾಮಿಡಿ ಮಾಡಲಿಲ್ಲ, ಕ್ಲಾಸ್ ಕಾಮಿಡಿ ಮಾಡಿದ್ವಿ. ಅದರಲ್ಲಿ ಇವತ್ತಿಗೂ ಅವನು ನಂದಿನಿ ಐ ಲವ್ ಯು ಅಂತ ಹೇಳೋ ಸೀನ್ ಆಗಿರ್ಬೋದು, ಆಮೇಲಿಂದ ನಂದಿನಿನ ಮೀಟ್ ಮಾಡಿದಾಗ ಮಾತಾಡೋದೆಲ್ಲ ಆಗ್ಬೋದು, ಅದೆಲ್ಲ ಒಂದು ಕಾಮಿಡಿ ಪೇಂಟೇ ಕೊಟ್ಕೊಂಡ್ಬಂದ್ವಿ ಅದಕ್ಕೆ. ಅದು ಇವಾಗಲೂ ಕೂಡ ಏಕಪಾತ್ರ ಅಭಿನಯ ಮಾಡಬೇಕಾದ್ರೂ ಕೆಲವರಿಗೆ ಅದನ್ನೇ ಮಾಡ್ತಾರೆ. ಮಾಡಿ ನಾನು ಟ್ರ್ಯಾಜಿಡಿದು ಯಾತಕ್ಕೆ ಹೇಳಿದ್ದೆ ಅಂದರೆ, ದೇವದಾಸ್ ಅಂತ ಪಿಕ್ಚರು ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರೊಡ್ಯೂಸ್ ಆಗಿತ್ತು, ಕನ್ನಡದಲ್ಲೇ ಪ್ರೊಡ್ಯೂಸ್ ಆಗಿರಲಿಲ್ಲ. ಅದು ಯಾಕೆ ಆಗಲಿಲ್ವೋ ಗೊತ್ತಿಲ್ಲ. ಬಟ್ ನನಗೆ ಈ ಕತೆ ನೋಡಿದಾಗ ಅದೊಂದು ಟ್ರ್ಯಾಕ್ ಸಿಕ್ಬೋದು, ಆ ಒಂದು ಎಸೆನ್ಸ್ನ, ಟ್ರ್ಯಾಜಿಡಿ ಎಸೆನ್ಸ್ನ ವಿಷ್ಣು ಮಾಡ್ಬೋದು ಅಂತೇಳಿ ನನಗೆ ಧೈರ್ಯ ಆಯಿತು. ಅವನಿಗೆ ಧೈರ್ಯ ಇರಲಿಲ್ಲ. ಫಸ್ಟಲ್ಲಿ ಭಾಳ ಹೆದರ್ಕೊಂಡಿದ್ದ, ಹೆಂಗೆ ಇದು, ಏಕೆಂದರೆ ಆವಾಗ ಸಾಹಸ ಸಿಂಹ ಅಂತ ಹೆಸರಿಟ್ಬಿಟ್ಟಿದ್ರು, ಬರೀ ಆ್ಯಕ್ಷನ್ನೇ. ನಾನು ಒಂದೊಂದು ಸೀನ 3 ಸರಿ ತೆಗೆದಿದ್ದೀನಿ. ನನ್ನ ಫಸ್ಟು ಎಡಿಟೆಡ್ ಲೆಂತು 50,000 ಅಡಿ. ನನಗೆ ನೋಡಿ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮತ್ತೆ ತೆಗಿತಿದ್ದೆ. ನಾನು ಅವಾಗ, ನೋಡಪ್ಪ ನೀನು ಆ್ಯಕ್ಷನ್ ಇರುವಂಥ ಮರ್ತುಬಿಡು, ನೀನು ಬರೀ ಒಂದು ಆ್ಯಕ್ಟ್ರಾಗಿ ಆ್ಯಕ್ಟ್ ಮಾಡು, ಡಾಕ್ಟ್ರಾಗಿ ಆ್ಯಕ್ಟ್ ಮಾಡು. ನೀನು ಮಾತೆತ್ತಿದ್ರೆ ಅವನ ಲುಕ್ಕೆಲ್ಲ ಹಿಂಗೆ ತಿರುಗೋದೆಲ್ಲ ಹಿಂಗೆ ಆ್ಯಕ್ಷನ್ ತನ ಇರ್ತಿತ್ತು. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಬಟ್ ಭಾಳ ಕೋಆಪ್ರೇಟ್ ಮಾಡ್ದ. ಅವನು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಅವನ ಕೆರಿಯರೇ ಚೇಂಜ್ ಆಗೋಯ್ತು ಆ ಪಿಕ್ಚರ್ ಆದಮೇಲೆ. ಒಂಥರ ಸಾಹಸ ಸಿಂಹನೇ ಹೋಗ್ಬಿಟ್ಟ, ಅವನೊಬ್ಬ ಆ್ಯಕ್ಟ್ರ್ ಆಗ್ಬಿಟ್ಟ.